ಸೋನಂ ವಾಂಗ್ಚುಕ್ ಗರಂ ನಂಬಿಕೆ ದ್ರೋಹ ಎಸಗಿದ ಕೇಂದ್ರ ಸಚಿವರಂತೆ 24 ದಿನಗಳ ಉಪವಾಸದ ಅಸಲಿ ರಹಸ್ಯ ಬಯಲು. ಶಿಕ್ಷಣ ಸಚಿವ ಮಂತ್ರಿಗಿರಿ ಕೊಡೋದಾಗಿ ಭರವಸೆ ನೀಡಿದ್ರಂತೆ. ಇವರಿಗೆ ಸೋನಂ ವಾಂಗ್ಚುಕ್ಗೆ ಶಿಕ್ಷಣ ಸಚಿವ ಬೇಕಿತ್ತಂತೆ. ಭಾರತದ ಹಿಮಚ್ಛಾದಿತ ಗಡಿ ಭಾಗವಾದ ಲಡಾಖ್ನಲ್ಲಿ ನಡೀತಾ ಇರುವ ಪ್ರಕ್ಷುಬ್ಧ ವಾತಾವರಣ ಈಗ ರಾಷ್ಟ್ರ ರಾಜಕಾರಣದಲ್ಲಿ ಅತಿದೊಡ್ಡ ಕಂಪನವನ್ನ ಸೃಷ್ಟಿ ಮಾಡಿದೆ. ಪರಿಸರ ಮತ್ತು ಸಂವಿಧಾನದ ಹಕ್ಕುಗಳಿಗಾಗಿ ಹೋರಾಟ ಮಾಡ್ತಾ ಇರುವ ಪ್ರಸಿದ್ಧ ಶಿಕ್ಷಣ ತಜ್ಞ ಹಾಗೂ ನಾವೀನ್ಯಕಾರಕ ಸೋನಂ ವಾಂಗ್ಚುಕ್ ಅವರು ಆರಂಭಿಸಿದ ಬರೋಬ್ಬರಿ 26 ದಿನಗಳ ಸುದೀರ್ಘ ಉಪವಾಸ ಸತ್ಯಾಗ್ರಹ ಒಂದು ಮಹತ್ವದ ಘಟ್ಟ ತಲುಪಿದೆ. ಆದರೆ ಈ ಹೋರಾಟದ ಅಂತ್ಯದ ವೇಳೆ ಕೇಂದ್ರ ಸರ್ಕಾರದ ಹಿರಿಯ ಸಚಿವರು ಹಾಗೂ ವಾಂಗ್ಚುಕ್ ಅವರ ನಡುವೆ ತೀವ್ರವಾದ ವಿರಸ ಮೂಡಿದೆ. ಕೇಂದ್ರ ಸಚಿವರು ನಮ್ಮ ನಡುವಿನ ಗೌಪ್ಯತೆಯನ್ನ ಮುರಿದು ನಂಬಿಕೆ ದ್ರೋಹ ಎಸಗಿದ್ದಾರೆ ಅಂತ ವಾಂಗ್ಚುಕ್ ಅವರು ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದ್ರು. ಇದು ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ದೆಹಲಿಯ ಅಧಿಕಾರ ಕಚೇರಿಯಿಂದ ಹಿಡಿದು ಹೊರಬಿದ್ದಿರುವ ಕರಾಳ ಮುಖವಾಡ ಈಗ ಎಲ್ಲಾ ಕಡೆ ಬಯಲಾಗ್ತಾ ಇದೆ. ಲೇನ ಶಾಂತಿ ಮೈದಾನದಿಂದ ಹಿಡಿದು ದೆಹಲಿಯ ಸೌತ್ ಬ್ಲಾಕ್ನವರೆಗೆ ಭಾರಿ ಸಂಚಲನ ಮೂಡಿಸ್ತಾ ಇರುವ ಬಿಗ್ ಬ್ರೇಕಿಂಗ್ ರಿಪೋರ್ಟ್ ಏನಂದ್ರೆ, ಕೇಂದ್ರ ಸರ್ಕಾರದೊಂದಿಗೆ ನಡೆದ ಗೌಪ್ಯ ಸಭೆಗಳ ಚಿತ್ರಣಗಳು ಮತ್ತು ಮಾಹಿತಿಯನ್ನ ಸಚಿವರು ಬಹಿರಂಗಪಡಿಸಿದ್ದು ಯಾಕೆ ಎನ್ನುವ ಅಚ್ಚರಿ ಸತ್ಯ ಹೊರಬಿದ್ದಿದೆ. ಅಷ್ಟಕ್ಕೂ ಲಡಾಖ್ಗೆ ಸಂವಿಧಾನದ 6ನೇ ಪರಿಚ್ಛೇದ ಹಾಗೂ ಸರ್ಕಾರದ ಸ್ಥಾನಮಾನ ಅರ್ಥಾತ್ ಈ ರಾಜ್ಯದ ಸ್ಥಾನಮಾನ ಕೋರಿ ಸೋನಂ ವಾಂಗ್ಚುಕ್ ಹಮ್ಮಿಕೊಂಡಿದ್ದ 26 ದಿನಗಳ ಆ ಉಪವಾಸ ಸತ್ಯಾಗ್ರಹದ ಅಸಲಿ ಬೇಡಿಕೆಗಳು ಏನಾಗಿದ್ವು? ಕೇಂದ್ರ ಸಚಿವರೊಂದಿಗೆ ನಡೆದಂತಹ ಮಾತುಕತೆ ವೇಳೆ ಹೊರಬರಬಾರದು ಎನ್ನಲಾಗಿದ್ದ ಆ ರಹಸ್ಯ ಫೋಟೋಗಳು ಮತ್ತು ವಿವರಗಳು ಹೇಗೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದವು? ಸರ್ಕಾರದ ಕಡೆಯವರು ನಮ್ಮೊಂದಿಗೆ ಚರ್ಚೆ ನಡೆಸುವಾಗ ತೋರಿದ ಸೌಜನ್ಯವನ್ನ ನಂತರ ವಿಡಿಯೋ ಮತ್ತು ಫೋಟೋಗಳ ಮೂಲಕ ರಾಜಕೀಯ ಲಾಭಕ್ಕಾಗಿ ಬಳಸಿಕೊಂಡ್ರು ಅಂತ ವಾಂಗ್ಚುಕ್ ಯಾಕೆ ಆಕ್ರೋಶಗೊಂಡ್ರು? ಮತ್ತು ಹಿಮಾಲಯದ ಸೂಕ್ಷ್ಮ ಪರಿಸರವನ್ನ ರಕ್ಷಿಸುವುದಕ್ಕೆ ಹೊರಟಿರುವ ಲಡಾಖ್ನ ಜನರ ಈ ಹೋರಾಟಕ್ಕೆ ಕೇಂದ್ರ ಸರ್ಕಾರ ನೀಡಿರುವ ಆಶ್ವಾಸನೆಗಳು ಮತ್ತು ತೆರೆಮರೆಯ ರಾಜಕೀಯ ತಂತ್ರಗಾರಿಕೆ ಹೇಗಿದೆ? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ಡಾಕ್ಯುಮೆಂಟರಿ ವಿಡಿಯೋದಲ್ಲಿ ಸೋನಂ ವಾಂಗ್ಚುಕ್ ಉಪವಾಸದ ಹಿನ್ನೆಲೆ, ನಂಬಿಕೆ ದ್ರೋಹದ ಆರೋಪ, ಕೇಂದ್ರ ಸಚಿವರ ಪ್ರತಿಕ್ರಿಯೆ ಹಾಗೂ ಲಡಾಖ್ ರಾಜಕಾರಣದ ಪ್ರತಿಯೊಂದು ಇನ್ಸೈಡ್ ಸೀಕ್ರೆಟ್ ಅನ್ನ ಎಳೆಯಾಗಿ ಬಿಚ್ಚಿಡೋಣ. ಈ ಮಾಹಿತಿಯನ್ನ ಪ್ರತಿಯೊಬ್ಬ ಭಾರತೀಯ ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಜೊತೆಗೆ ಸೋನಂ ವಾಂಗ್ಚುಕ್ ಅವರು ವಿದ್ಯಾರ್ಥಿಗಳೊಂದಿಗೆ ಹೋರಾಟ ಮಾಡಬೇಕಾದ್ರೆ, ಉಪವಾಸ ಸತ್ಯಾಗ್ರಹ ಮಾಡಬೇಕಾದ್ರೆ ಕೇಂದ್ರ ಸರ್ಕಾರ ಅವರಿಗೆ ಶಿಕ್ಷಣ ಸಚಿವರ ಅಂದ್ರೆ ಶಿಕ್ಷಣ ಮಂತ್ರಿಯನ್ನಾಗಿ ಮಾಡ್ತೇವೆ ಅಂತ ಭರವಸೆ ನೀಡಿದ್ರಂತೆ. ಹಾಗಾದ್ರೆ ವಾಂಗ್ಚುಕ್ ಅವರನ್ನ ಶಿಕ್ಷಣ ಸಚಿವರನ್ನಾಗಿ ಮಾಡಬೇಕು ಅಂತ ನಿಮಗನ್ಸುತ್ತಾ? ನಿಮ್ಮ ಅತ್ಯಂತ ನಿಖರವಾದ ಮತ್ತು ಪ್ರಾಮಾಣಿಕವಾದ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ. 26 ದಿನದ ಕಠಿಣ ಉಪವಾಸ, ಲಡಾಖ್ ಜನರ ಹಕ್ಕುಗಾಗಿ ಐತಿಹಾಸಿಕ ಹೋರಾಟ. ವೀಕ್ಷಕರೇ, ಸೋನಂ ವಾಂಗ್ಚುಕ್ ಅವರ ಹೆಸರು ಕೇಳಿದ ತಕ್ಷಣ ನಮಗೆ ನೆನಪಿಗೆ ಬರೋದು 3 ಇಡಿಯಟ್ಸ್ ಸಿನಿಮಾ. ಆದರೆ ಅಲ್ಲಿ ಒಂದು ಪಾತ್ರ, ಆದರೆ ವಾಸ್ತವ ಜೀವನದಲ್ಲಿ ಅವರು ಅದಕ್ಕಿಂತಲೂ ಮಿಗಿಲಾದ ಹಿಮಾಲಯದ ಪರಿಸರ ಮತ್ತು ಲಡಾಖ್ ಜನರ ಸಂವಿಧಾನಾತ್ಮಕ ಹಕ್ಕುಗಳ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಲಡಾಖ್ ಅನ್ನ ಜಮ್ಮು ಕಾಶ್ಮೀರದಿಂದ ಬೇರ್ಪಡಿಸಿ ಪ್ರತ್ಯೇಕ ಕೇಂದ್ರಾಡಳಿತ ಘೋಷಣೆ ಅಂದ್ರೆ ಪ್ರತ್ಯೇಕ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಘೋಷಣೆ ಮಾಡಬೇಕು ಅಂತ ಆಗ್ರಹಿಸಿದ್ರು. ಆದರೆ ಕಾಲಕ್ರಮೇಣ ತಮ್ಮ ಭೂಮಿ, ಸಂಸ್ಕೃತಿ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ಮೇಲೆ ಕಾರ್ಪೊರೇಟ್ ಕಂಪನಿಗಳ ಕಣ್ಣು ಬಿದ್ದಿರೋದನ್ನ ಕಂಡು ಅವರು ಆತಂಕಗೊಳ್ತಾರೆ. ತಮ್ಮ ಭೂಮಿಯನ್ನ ಮತ್ತು ಅಳಿದು ಹೋದಂತಹ ಬುಡಕಟ್ಟು ಸಂಸ್ಕೃತಿಯನ್ನ ರಕ್ಷಣೆ ಮಾಡೋದಕ್ಕೆ ಸಂವಿಧಾನದ 6ನೇ ಪರಿಚ್ಛೇದನವನ್ನ ಅಂದ್ರೆ 6th ಶೆಡ್ಯೂಲ್ ಅಳವಡಿಸಬೇಕು ಅಂತ ಸೋನಂ ವಾಂಗ್ಚುಕ್ ಅವರು ಬೇಡಿಕೆಯನ್ನ ಇಡುತ್ತಾರೆ. ಈ ಬೇಡಿಕೆಯನ್ನ ಈಡೇರಿಸುವಂತೆ ಒತ್ತಾಯಿಸಿ ಸೋನಂ ವಾಂಗ್ಚುಕ್ ಅವರು ಬರೋಬ್ಬರಿ 26 ದಿನಗಳ ಕಾಲ ಕಠಿಣ ಉಪವಾಸ ಸತ್ಯಾಗ್ರಹವನ್ನ ನಡೆಸ್ತಾರೆ. ಅದಾದ ನಂತರ ಸರ್ಕಾರದ ಮೇಲೆ ತೀವ್ರ ನೈತಿಕ ಒತ್ತಡವನ್ನ ಕೂಡ ಹೇರ್ತಾರೆ. ಉಪವಾಸ ಸತ್ಯಾಗ್ರಹ ತೀವ್ರಗೊಳ್ತಾ ಇದ್ದಂತೆ ಕೇಂದ್ರ ಸರ್ಕಾರದ ಹಿರಿಯ ಸಚಿವರು ಸೋನಂ ವಾಂಗ್ಚುಕ್ ಹಾಗೂ ಲಡಾಖ್ನ ಪ್ರಮುಖ ಪ್ರತಿನಿಧಿಗಳನ್ನ ದೆಹಲಿಗೆ ಆಹ್ವಾನಿಸಿ ಮಹತ್ವದ ಮಾತುಕತೆಯನ್ನು ನಡೆಸಿದ್ರು. ಪರಿಸ್ಥಿತಿ ಸೌಹಾರ್ದಯುತವಾಗಿ ಕೊನೆಗೊಳ್ಳಲಿದೆ ಅಂತ ಎಲ್ಲರೂ ಕೂಡ ಭಾವಿಸಿದ್ರು. ಆದರೆ ಅಲ್ಲಿಂದ ಹೊರಬಂದ ಆಘಾತಕಾರಿ ಸುದ್ದಿಗೆ ವಿವಾದಕ್ಕೆ ಕಾರಣವಾಗುತ್ತೆ. ಸರ್ಕಾರದೊಂದಿಗೆ ನಡೆದಂತಹ ಚರ್ಚೆಯ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಒಪ್ಪಂದಗಳು ಮತ್ತು ಮಾತುಕತೆಗಳು ಪರಸ್ಪರ ವಿಶ್ವಾಸದ ಆಧಾರದ ಮೇಲೆ ಗೌಪ್ಯವಾಗಿರಬೇಕು ಅಂತ ತೀರ್ಮಾನ ಮಾಡಲಾಗಿತ್ತು. ಆದರೆ ಸಭೆ ಮುಗಿದ ತಕ್ಷಣವೇ ಕೇಂದ್ರ ಸಚಿವರು ಅಥವಾ ಅವರ ಕಚೇರಿಯಿಂದ ಆ ಸಭೆಗೆ ಸಂಬಂಧಿಸಿದ ಫೋಟೋಗಳು ಮತ್ತು ವಿವರಗಳನ್ನ ಸಾರ್ವಜನಿಕವಾಗಿ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಬಿಡುಗಡೆ ಮಾಡಲಾಗುತ್ತೆ. ನಾವು ಸರ್ಕಾರದೊಂದಿಗೆ ಪ್ರಾಮಾಣಿಕವಾಗಿ ಮಾತುಕತೆ ನಡೆಸಿದ್ದೇವೆ ಕೂಡ. ಆದರೆ ಸಚಿವರು ನಮ್ಮ ವಿಶ್ವಾಸವನ್ನ ದುರುಪಯೋಗ
ವ್ಯಕ್ತಪಡಿಸಿಕೊಂಡಿದ್ದಾರೆ. ನಮ್ಮ ನಡುವಿನ ಮಾತುಕತೆ ಮುಗಿಯುವ ಮುನ್ನವೇ ಫೋಟೋಗಳು ಮತ್ತು ಅಲ್ಲಿನ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ಹೋರಾಟವನ್ನ ಬೇರೆ ದಿಕ್ಕಿಗೆ ತಿರುಗಿಸುವುದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಇದು ಸ್ಪಷ್ಟವಾದ ನಂಬಿಕೆ ದ್ರೋಹ ಅಂತ ಸೋನಂ ವಾಂಗ್ಚುಕ್ ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಲಡಾಖ್ ಅನ್ನೋದು ಚೀನಾ ಮತ್ತು ಪಾಕಿಸ್ತಾನದ ಗಡಿಯನ್ನ ಹಂಚಿಕೊಂಡಿರುವ ಅತ್ಯಂತ ಸಂವೇದನಶೀಲ ಪ್ರದೇಶ. ಇಲ್ಲಿ ಅತಿ ಹೆಚ್ಚು ಸ್ವಾಯತ್ತತೆ ಮತ್ತು 6th ಶೆಡ್ಯೂಲ್ ಕಠಿಣ ಕಾನೂನುಗಳನ್ನ ಜಾರಿಗೆ ತಂದ್ರೆ ಅದು ಗಡಿ ಭಾಗದ ಆಡಳಿತದ ಮೇಲೆ ಪರಿಣಾಮ ಬೀರಬಹುದು ಅನ್ನೋದು ರಕ್ಷಣಾ ಸಚಿವಾಲಯ ಮತ್ತು ಗೃಹ ಸಚಿವಾಲಯದ ಆತಂಕ. ಸಚಿವರ ಸಮರ್ಥನೆ. ಆದರೆ ಸಚಿವರು ಬಿಡುಗಡೆ ಮಾಡಿರುವ ಫೋಟೋಗಳು ಮತ್ತು ಮಾಹಿತಿಗಳ ಮೂಲಕ ಸರ್ಕಾರವು ಲಡಾಖ್ನ ಜನರ ಬೇಡಿಕೆಗಳಿಗೆ ಸಂಪೂರ್ಣವಾಗಿ ಕ್ಯೂಡರಾಗಿಲ್ಲ. ಬದಲಾಗಿ ನಾವು ಅವರೊಂದಿಗೆ ನಿರಂತರವಾಗಿ ಮಾತುಕತೆ ನಡೆಸ್ತಾ ಇದ್ದೇವೆ. ಆದರೆ ಇದೆಲ್ಲವೂ ಕೂಡ ಹೈ ಡ್ರಾಮಾ ಅಂತ ಹೇಳ್ತಾ ಇದ್ದಾರೆ. 26 ದಿನಗಳ ಉಪವಾಸ ಸತ್ಯಾಗ್ರಹ ಮುಕ್ತಾಯಗೊಂಡ್ರೂ ನಂಬಿಕೆ ದ್ರೋಹದ ವಿವಾದ ಲಡಾಖ್ ರಾಜಕಾರಣವನ್ನ ಮತ್ತಷ್ಟು ಉಲ್ಬಣಗೊಳ್ಳುವಂತೆ ಮಾಡಿದೆ. ಲಡಾಖ್ನ ಯುವಕರು ಮತ್ತು ಹಿರಿಯ ನಾಗರಿಕರು ಈಗ ಸಂಪೂರ್ಣವಾಗಿ ಸೋನಂ ವಾಂಗ್ಚುಕ್ ಅವರ ಬೆಂಬಲಕ್ಕೆ ನಿಂತಿದ್ದಾರೆ. ಕೇಂದ್ರ ಸರ್ಕಾರವು ಕೇವಲ ಭರವಸೆಗಳನ್ನ ನೀಡೋದು ಬಿಟ್ಟು ಸಂವಿಧಾನದ ತಿದ್ದುಪಡಿಯ ಮೂಲಕ ಒಂದ್ ಸ್ವಲ್ಪ ಈ ಕಡೆ ನೋಡಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಅಂದ್ರೆ ಹಿಮಾಚಲಕ್ಕೋಸ್ಕರ ನಡೀತಾ ಇರುವಂತಹ ಉಪವಾಸ ಅಥವಾ ಈ ಸ್ಟೂಡೆಂಟ್ಸ್ ಪ್ರೊಟೆಸ್ಟ್ ನಲ್ಲಿ ನಂಬಿಕೆ ದ್ರೋಹ ಆಗಿದೆ, ನನಗೆ ಶಿಕ್ಷಣ ಸಚಿವ ಸ್ಥಾನ ಬೇಕು ಅಂತ ಏನು ಸೋನಂ ವಾಂಗ್ಚುಕ್ ಅವರು ಇಟ್ಟಂತಹ ಬೇಡಿಕೆ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆಗಳು ಈಗ ಮೂಡ್ತಾಗಿದೆ. ವೀಕ್ಷಕರೇ, ನಿಮಗೇನು ಅನ್ಸುತ್ತೆ? ಸೋನಂ ವಾಂಗ್ಚುಕ್ ಅವರನ್ನ ಶಿಕ್ಷಣ ಸಚಿವರನ್ನಾಗಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಅವರು ಫಿಟ್ ಅಂಡ್ ಫೈನ್ ಆಗಿದ್ದಾರ? ನಿಮ್ಮ ಅತ್ಯಂತ ನಿಖರವಾದ ಮತ್ತು ಪ್ರಾಮಾಣಿಕವಾದ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ ಮುಕ್ತವಾಗಿ ಚರ್ಚೆ ಮಾಡೋಣ. ನೆಕ್ಸ್ಟ್ ಅಪ್ಡೇಟ್ ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.